ಕೊಟ್ಟ ಮೇಲೆ ನಾವು ರಾಘವೇಂದ್ರ ಅವರಿಗೆ ಕೇಳಿದ್ವಿ, ಈ ಥರ ನಿಮ್ಗೆ ಆರೋಪ ಮಾಡ್ತಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ ಡಿ.ಸಿಗೆ ಅಂತ. ಅವ್ರು ನಮ್ಗೆ ಗೊತ್ತೇ ಇಲ್ಲ, ವಿಚಾರಣೆ ಕಳ್ತನ ಒಪ್ಕೋತಾನೇನು? ನಾನು ಕಳ್ತನ ಮಾಡಿದ್ದೆ, ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡೋಗಿ ಕೇಸ್ ಹಾಕಿ FIR ಹಾಕಿದ್ಮೇಲೆ ಒಪ್ಕೊಳೋದು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಕಳ್ಳನ್ನ ಎಂಕ್ವೈರಿ ಮಾಡೋಕ್ಕೆ ಹೋಗಬೇಡಿ ನೀವು. ಎಂಕ್ವೈರಿ ಅರೆಸ್ಟ್ ಮಾಡಾದ್ಮೇಲೆ FIR ಹಾಕಿ ಅರೆಸ್ಟ್ ಮಾಡಿ ಆಮೇಲೆ ಎಂಕ್ವೈರಿ ಮಾಡಿ. ಸುಮ್ಮನೆ ಕರೆದು ಏನಪ್ಪ ನೀನು ಕದ್ದಿದ್ಯಾ ಅಂದರೆ ಒಪ್ಕೋತಾನ? ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರ ಕೇಳಿದ್ರೆ ಯಾರಿಗೆ ಓಟ್ ಕೇಳಿರೋದು ಅವರು? ನನ್ನ ಪರವಾಗಿ BJP ಓಟ್ ಕೊಡಿ ಈಶ್ವರಪ್ಪ. ಯಾವ ಪೇಪರ್ ಅನ್ನೋದಿಲ್ಲ, ಡೇಟ್ ಇಲ್ಲ. ಇಷ್ಟು ದ್ರೋಹ, ಮೋಸ. ಚುನಾವಣೆ ರಣರಂಗದಲ್ಲಿ ಯಾವಾಗಲೂ ಕೂಡ ಎದುರ ಬಡ್ದಾಡಬೇಕು, ಬೆನ್ನಿ ಚಾಕು ಹಾಕೋದಲ್ಲ. ಅದಪ್ಪ ಹೇಳ್ತಿರೋದು. ಅದನ್ನೇ ಎಂಕ್ವೈರಿ ಮಾಡೋಕ್ಕೆ ಹೇಳಿ. ಹಾಗಾರೆ ಗೊತ್ತಿಲ್ಲ ಅಂತ ಹೇಳಿ ಎಂಕ್ವೈರಿ ಮಾಡೋಕ್ಕೆ ಹೇಳ್ಯಾರಾ? ಆಯ್ತಪ್ಪ, ಅದೇ ರಾಘವೇಂದ್ರ ಅವರು ಹೇಳ್ಬೋಯ್ತಲ್ಲ, ಚುನಾವಣಾಧಿಕಾರಿಗೆ ಪತ್ರ ಬರೀ, ನಾನು ಕಂಪ್ಲೇಂಟ್ ಕೊಟ್ಟಂಗೆನೆ. ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. SP ಕಂಪ್ಲೇಂಟ್ ಕೊಡಿ, ನಾನು ಕೊಟ್ಟಂಗೆನೆ. ಅದಕ್ಕೆ ಹೇಳಿರೋದು, ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂತ. ಯಾವ ಕಳ್ಳನೂ ನಾನು ಕಳ್ತನ ಮಾಡಿದ ಮುಂಚೆ ಒಪ್ಕೊಳಲ್ಲ. FIR ಹಾಕಲಿ, ಅವ್ರ ಮೇಲೆ FIR ಹಾಕಬೇಕು, ಅನ್ನೋನ್ ಹಾಕೋದಲ್ಲ. ಅವಾಗ ಗೊತ್ತಾಗುತ್ತೆ ಇದ್ರ ಬಗ್ಗೆ ಯಾರು ಬದುಕು ಮಾಡಿದ್ದಾರೆ, ಏನು ಕತೆ ಅಂತ. FIR RR ಮೇಲೆ ಹಾಕಬೇಕು, ಎಲ್ಲರ ಮೇಲೂ ಹಾಕಲಿ, ಗೊತ್ತಾಗುತ್ತೆ. ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ರಾಘವೇಂದ್ರನ್ ಓಟ್ ಕೊಡಿ ಅಂತ ನೇರ ಅವ್ರು ಕೇಳಿರೋದ್ರಿಂದ ಅದೇ ಫೋಟೋ ಹಾಕಿ ಈ ರೀತಿಯಲ್ಲಿ ನ್ಯೂಸ್ ಎಲ್ಲ ಫೇಕ್ ನ್ಯೂಸ್ ಹಾಕಿರೋದ್ರಿಂದ ರಾಘವೇಂದ್ರನ್ನ ಮೇಲೆ FIR ಹಾಕಿದ್ರೆ, ಅವ್ರಿಗೆ ಎಂಕ್ವೈರಿ ಮಾಡಿದ್ರೆ ಅದರಲ್ಲಿ ಮೇಘರಾಜ್ ಇದ್ದಾರೋ, ದತ್ತಾತ್ರೇಯ ಇದ್ದಾರೋ, ಯಾರ್ಯಾರಿದ್ದಾರೆ, ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಬಳಸ್ಕೊಂಡಿದ್ದಾರೆ, ಅದೆಲ್ಲವೂ ಕೂಡ ಹೊರಗೆ ಬೀಳುತ್ತೆ. ಅದು ಈ ಕಾಪಿಗಿಂತನೂ ಅದು ವೈರಲ್ ಆಗಿಬಿಡ್ತಲ್ಲ ವಾಟ್ಸಪ್ಪಲ್ಲಿ. ಇಡೀ ಜಿಲ್ಲೆನಲ್ಲಿ ಎಲ್ಲ ಕಡೆಯಿಂದನೂ ಫೋನ್ಗಳು. ತಕ್ಷಣ ನಾನು ಪ್ರೆಸ್ ಮೀಟ್ ಮಾಡಿ ವಿಡಿಯೋ TV ಮುಖಾಂತರ ಬಂದಿದ್ದರಿಂದ ಸಾಕಷ್ಟು ಕಡೆ ಇದು ಅವಾಯ್ಡ್ ಆಗಿದೆ. ಆದರೆ ಅಷ್ಟರೊಳಗೇ ಸಾಕಷ್ಟು ಜನ ವ್ಯತ್ಯಾಸ ಗೊಂದಲ ಮಾಡ್ಕೊಂಡಿದ್ದಾರೆ. ಏನು ಗೊತ್ತಿಲ್ಲ ನನಗೆ. ಯಾವುದೋ ಕಾಲ ಸಾವಿರಾರು ಫೋಟೋ ತಕ್ಕ BJPಲಿ ಇದ್ದಾಗ, ಆಗಿನ ಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾವಿರಾರು ಫೋಟೋ ಇರುತ್ತೆ. ಯಾವುದು ಅಂತ ಹೇಳಿ ನಾನು ಹಿಂಗೆ ದ್ರೋಹ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಾಗುತ್ತೆ? ಅದೇ